ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಆಟ. 50 ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್. ಬಿಜೆಪಿ ನಾಯಕರು ನಮ್ಮನ್ನ ಸಂಪರ್ಕಿಸಿದ ಬಗ್ಗೆ ಸಿಎಂಗೆ ಶಾಸಕರ ಮಾಹಿತಿ. ಹಸ್ತಪಡೆಯಲ್ಲಿ ಆಪರೇಷನ್ ಆತಂಕದಿಂದ ಅಲರ್ಟ್. ಟಿಕೆಟ್ ಪ್ಲಸ್ 30 ಕೋಟಿ ಕೇಳಿದ್ರಂತೆ ಯೋಗೇಶ್ವರ್. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಬಾಂಬ್. ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಂಪುಟ ಸಭೆಯಲ್ಲಿ ಪಿಪಿಇ ಕಿಟ್ ಅಕ್ರಮದ ಬಗ್ಗೆ ಚರ್ಚೆ ಸಾಧ್ಯತೆ. ಉಪಚುನಾವಣೆ ಮತದಾನದ ಬಗ್ಗೆಯೂ ಸಮಾಲೋಚನೆ. ಪಿಯುಸಿ ಪ್ರಥಮ ದ್ವಿತೀಯ ಜೀವಶಾಸ್ತ್ರದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ. ಮಂಡ್ಯದಲ್ಲಿ ಇಂದಿನ ಪರೀಕ್ಷೆಯನ್ನ 2 ದಿನ ಮುಂಚೆಯೇ ಬರೆಸಿದ ಆರೋಪ. ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಂದ ಬೇರೆ ಕಾಲೇಜಿನ ಸ್ನೇಹಿತರಿಗೆ ಪ್ರಶ್ನೆಗಳ ಶೇರ್. ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಮುಗಿಯದ ಕರ್ಮಕಾಂಡ. ಸಿಎಂ ಪತ್ನಿ ಪಾರ್ವತಿ ಪ್ರಕರಣವನ್ನು ಮೀರಿಸುತ್ತೆ ಈ ಹಗರಣ. ಮೂಡಾದಲ್ಲಿ ಯಾಮಾರಿಸಿ ಸೈಟ್ ಪಡೆದಿರುವ ಕಾರ್ತಿಕ್ ಲೇಔಟ್ ಮಂಜುನಾಥ್. 500 ಬಂಡಲ್ನ 25 ಲಕ್ಷ ರೂಪಾಯಿ ಹಣ ಎಣಿಸುವ ವಿಡಿಯೋ ವೈರಲ್. ಪಿಎಸ್ಐ ಹಾಗೂ ವೈದ್ಯ ನಡುವೆ ಪ್ರೀತಿ. ಪ್ರಿಯತಮೆಯಿಂದ ಹಂತ ಹಂತವಾಗಿ 1,71,000 ಹಣ ಪಡೆದು ವಂಚನೆ. ನಗ್ನ ಫೋಟೋ ಕಳುಹಿಸುವಂತೆ ಕಿರುಕುಳ ಆರೋಪ. ಬಸವನಗುಡಿ ಠಾಣೆ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಮಾಜಿ ಪ್ರಿಯತಮೆ ದೂರು. ಮಿಡ್ನೈಟ್ನಲ್ಲಿ ಹೆಣ್ಣೂರಿನ ಅಂಕಣರೆಡ್ಡಿ ಬಡಾವಣೆಯ ಲೇಡೀಸ್ ಪಿಜಿಗೆ ಯುವಕ ಎಂಟ್ರಿ. ಗಾಬರಿಯಾಗಿ ಜೋರಾಗಿ ಕಿರುಚಿದ ಯುವತಿಯರು. ಬಾಣಸವಾಡಿ ಠಾಣೆಯಲ್ಲಿ ಪಿಜಿ ಮಾಲೀಕರಿಂದ ದೂರು. ಅರಿಯಂತ್ ಜುವೆಲ್ಸ್ ಮಾಲೀಕನ ಮನೆ ಕಳ್ಳತನ ಕೇಸ್. 2 ಬ್ಯಾಗ್ಗಳಲ್ಲಿ ಚಿನ್ನಾಭರಣ ಹೊತ್ತೊಯ್ದ ಖದೀಮರು. ನೇಪಾಳಿಗರ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಹೊನ್ನಾಳಿಯಲ್ಲಿ 22 ಕೋಟಿ ವೆಚ್ಚದ ಕಾಮಗಾರಿಯಲ್ಲಿ ಅವ್ಯವಹಾರದ ಆರೋಪ. ಡಿವೈಡರ್, ರೋಡ್ ಲೈಟ್, ಪಿಲ್ಲರ್, ದೀಪ ಅಳವಡಿಕೆಯಲ್ಲಿ ಅಕ್ರಮ. ಭ್ರಷ್ಟಾಚಾರ ವಿರೋಧಿ ವೇದಿಕೆಯಿಂದ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್. ದರ್ಶನ್ ಮಧ್ಯಂತರ ಜಾಮೀನು ಪ್ರಶ್ನಿಸಲು ಪೊಲೀಸರ ಹೆಜ್ಜೆ. ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ. ಗೃಹ ಇಲಾಖೆಯಿಂದ ಅನುಮತಿ ಬಳಿಕ ತೀರ್ಮಾನ. ಪಕ್ಷಿಕೆರೆಯಲ್ಲಿ ಪತ್ನಿ ಮಗು ಕೊಲೆಗೈದು ಪತಿ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ಅಡವಿಟ್ಟಿದ್ದ ಬಂಗಾರವನ್ನೇ ಎಗರಿಸಿ ಮೂಲ ಬೆಲೆಗೆ ಮಾರಿದ್ದ ಕಾರ್ತಿಕ್ ಭಟ್. ಹೊಸಕಾಡು ನಿವಾಸಿ ಮಹಮ್ಮದ್ ಆರೋಪ. ಹಣಕ್ಕಾಗಿ ಸ್ವಂತ ಮಗನ ಕಿಡ್ನಾಪ್ ಕಥೆ ಕಟ್ಟಿದ ತಾಯಿ. 22 ಲಕ್ಷಕ್ಕೆ ಬೇಡಿಕೆ ಇಟ್ಟು ಲೆಟರ್. ಗುಲ್ಬರ್ಗಾ ವಿವಿ ಠಾಣೆಗೆ ದೂರು ನೀಡಿದ್ದ ತಾಯಿ ಸಮೀನಾ. ಪೊಲೀಸರ ತನಿಖೆ ವೇಳೆ ಕಿಡ್ನಾಪ್ ಕಥೆ ಬಟಾಬಯಲು. ಜಮೀರ್ ಅಹಮದ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣ. ರಾತ್ರೋರಾತ್ರಿ ಪುನೀತ್ ಕೆರೆಹಳ್ಳಿ ಬಂಧಿಸಿದ ಪೊಲೀಸರು ಜಡ್ಜ್ ಮುಂದೆ ಹಾಜರುಪಡಿಸಿ 14 ದಿನ ನ್ಯಾಯಾಂಗ ಬಂಧನ. ಮಲೆನಾಡಲ್ಲಿ ಬೀಟಮ್ಮ ಅಂಡ್ ಗ್ಯಾಂಗ್ ಕಾಡಾನೆ ಹಿಂಡು ರೌಂಡ್ಸ್. ಆನೆಗಳ ಓಡಾಟದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಆನೆಗಳು ಸಾಗುವ ಟ್ರ್ಯಾಕ್ ಪತ್ತೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ದೀಪಾವಳಿ ಮುಗಿಸಿ ಜಾಲಿ ಜಾಲಿ. ದೆಹಲಿ ಗಲಿಬಿಲಿ. ರಾಜಧಾನಿಯಲ್ಲಿ ಅಧೋಗತಿಗೆ ತಲುಪಿರುವ ಪ್ರಾಣವಾಯು. 418 IQI-ನೊಂದಿಗೆ ಅತ್ಯಂತ ಕಳಪೆ ಗುಣಮಟ್ಟ ದಾಖಲು. ಮೂರು ಪಾಳಿಗಳಲ್ಲಿ ಹುದ್ದೆಗಳ ನೇಮಕಾತಿ ವಿವಾದ. ಉತ್ತರ ಪ್ರದೇಶದ ಲೋಕಸೇವಾ ಆಯೋಗದ ವಿರುದ್ಧ ಕಿಡಿ. ಪರೀಕ್ಷಾ ಆಕಾಂಕ್ಷಿಗಳಿಂದ ಕ್ಯಾಂಡಲ್ ಲೈಟ್ ಪ್ರತಿಭಟನೆ. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮರುಸ್ಥಾಪನೆ ಸಾಧ್ಯವಿಲ್ಲ. ಸ್ವರ್ಗದಿಂದ ಮರಳಿ ಇಂದಿರಾ ಗಾಂಧಿ ಬಂದರೂ ಅಸಾಧ್ಯ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಘರ್ಜನೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಕಮಾಲ್. 4 ವರ್ಷದ ಬಳಿಕ ಶ್ವೇತಭವನಕ್ಕೆ ಚುನಾಯಿತ ಅಧ್ಯಕ್ಷರ ಭೇಟಿ. 2020 ನಂತರ ಬೈಡನ್ ಕೈ ಕುಲುಕಿದ ಟ್ರಂಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.